ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇದು 2ನೇ ಚಾಪ್ಟರು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಸ್. ಸೊ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಒನ್ ಶಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಆಲ್ರೆಡಿ ಚಾನಲಲ್ಲಿ ಒನ್ ಶಾರ್ಟ್ ವಿಡಿಯೋ ಇರುತ್ತೆ, ಖಂಡಿತ ಅದನ್ನು ನೋಡಿಕೊಂಡು ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳೋ ಮುಖಾಂತರ ಈ ಚಾಪ್ಟರ್ನ ಶುರು ಮಾಡಿ ಇನ್ನೊಂದು ನಿಮ್ಮ KCET ಚೆನ್ನಾಗಾಗಲಿ ಅಂತ ಬಯಸ್ತಾ ಶುರು ಮಾಡೋಣ. ಸೊ ಈ ಚಾಪ್ಟರಲ್ಲಿ ಫಾರ್ಮುಲಾ ಲಿಸ್ಟ್ ಎಲ್ಲ ಫಸ್ಟ್ ನೋಡ್ತಾ ಹೋಗೋಣ, ಏನೇನು ಫಾರ್ಮುಲಾಸ್ ಇದೆ ಅಂತ ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋ ಮುಖಾಂತರ ಹೋಗೋಣ. ಸೊ ಫಾರ್ಮುಲೆ, ಸೊ ಯೂಶಲಿ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ V is equal to W/Q. ದಿಸ್ ಇಸ್ ಅ ಜನರಲ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾಸ್ ಬರೀತಿರ್ಬೇಕಾದ್ರೆ ಯಾವುದೋ ಒಂದು ಟೈಮಲ್ಲಿ ನಿಮಗೆ ಫಾರ್ಮುಲಾಸ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಆ ಫಾರ್ಮುಲಾ ಬರೆದಾದ್ಮೇಲೆ ಟರ್ಮ್ಸ್ ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ಬರ್ಕೊಳ್ಳಿ, ಆದಷ್ಟು ಫಾರ್ಮುಲಾಸ್ನ ಲಿಸ್ಟ್ ಮಾಡ್ಕೊಳ್ಳಿ, ತುಂಬ ಅವಶ್ಯಕತೆ ಅದು. ಮತ್ತು ಡ್ಯೂ ಟು ದ ಪಾಯಿಂಟ್ ಚಾರ್ಜ್ ವಿ ವಿಲ್ ಗೆಟ್ 1/4πε0 Q/R ಅಲ್ವಾ. ವಿ ಆರ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್ ಅವೆಲ್ಲ ತೊಗೊತಿರ್ತೀವಿ. ಆರ್ ಲೆಸ್ ದ್ಯಾನ್ ಆರ್ ಅಂತಿದ್ದಾಗ ಕ್ಯಾಪಿಟಲ್ ಆರೇ ಬರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಮೇಜರ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ವಿಲ್ ಗೆಟ್ ಡ್ಯೂ ಟು ದ ಡೈಪೋಲ್ 1/4πε0 2p cos θ/r² ಬರುತ್ತೆ. ಸೊ ನೆನಪಲ್ಲಿ ಇಟ್ಕೊಂಡಿರಿ, 2p cos θ/r². ಸೊ ಜಸ್ಟ್ ವಿ ವಿಲ್ ಕನ್ಸಿಡರ್ ಓನ್ಲಿ ಪಿ ಇರುತ್ತದು, p cos θ/r². ಸೊ 2 ಅಲ್ಲಿ ಡೈಪೋಲಲ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ಬಂದಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ, ಇಲ್ಲಿರೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಫಾರ್ಮುಲಾ ಅಬೌಟ್ ದ ಪೊಟೆನ್ಷಿಯಲ್ ಇನ್ ಡಿಫರೆಂಟ್ ಫಾರ್ಮ್ಸ್. ಸೊ ವಿ ಹ್ಯಾವ್ ಒನ್ ಮೋರ್ ಫಾರ್ಮುಲಾ ರಿಲೇಟೆಡ್ ಟು ದಿಸ್. E is equal to, in terms of potential and electric field, E. So E is equal to minus dV/dr. ಯಾವುದಾದ್ರೂ ರಿಲೇಷನ್ನು ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ಪೊಟೆನ್ಷಿಯಲ್ ಏನಾದರೂ ರಿಲೇಷನ್ ಇದೆಯಾ ಅಂದರೆ ಇದೆ. ಕಾಂಪಿಟೇಟಿವ್ನಲ್ಲಿ V is equal to ಇಂಟಿಗ್ರೇಷನ್ ಫಾರ್ಮಲ್ಲಿ ತೊಗೊತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಟೆನ್ಸ್, ದಟ್ ಈಸ್ ಅ ಡಿಫರೆಂಟ್ ಕೇಸ್. ಆ್ಯಂಡ್ ಮೇನ್ಲಿ ವಿ ವಿಲ್ ಕನ್ಸಿಡರ್ ಅಬೌಟ್ ದ ಕೆಪಾಸಿಟೆನ್ಸಸ್. C is equal to Q/V. ಸೊ ಸೀರೀಸ್ಗೆ CS, okay, we will consider 1/CS is equal to 1/C1 plus 1/C2 only, so on. CP ಬಂದು ಪ್ಯಾರಲಲ್ಗೆ C1 plus C2, so on. So C is equal to ε0 A/D. ಸೊ ಇನ್ನೊಂದು C is equal to ಏನಾದರೂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಪ್ಲೇಸ್ ಮಾಡಿದ್ರೆ C is equal to K into ε0 A/D. ಸೊ ಯಾವುದಾದ್ರೂ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ನ ಇಂಟ್ರೊಡ್ಯೂಸ್ ಮಾಡಿದರೆ ಸೊ ಯೂಶಲಿ ವಿ ವಿಲ್ ಕನ್ಸಿಡರ್ C is equal to ε0 A/, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ನ ಕನ್ಸಿಡರ್ ಮಾಡಬೇಕಾದ್ರೆ D' minus T plus T/K. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಬೇಸ್ ಮೇಲೆ ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಸೊ ಈ D' ಚೇಂಜ್ ಇನ್ ದ ಡೆಪ್ತ್ ಅಂತ ತೊಗೊತೀವಿ, ಚೇಂಜ್ ಇನ್ ದ ಡಿಸ್ಟೆನ್ಸ್ ಮೀನ್ಸ್ ಲೆಂತ್. ಆ ಲೆಂತ್ ಏನಾದರೂ ಡೈರೆಕ್ಟ್ ಸ್ಲ್ಯಾಬ್ ಹಾಕಿದಾಗ ಅದೇನು ಚೇಂಜ್ ಆಗ್ತದೆ, ಡೈರೆಕ್ಟ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಿಟ್ವೀನ್ ದ ಪ್ಲೇಟ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದೇನಾಗುತ್ತೆ, ಡಿ ಚೇಂಜ್ ಆಗುತ್ತಲ್ವಾ. ಸೊ ದಟ್ ವಿ ವಿಲ್ ಕನ್ಸಿಡರ್ ΔD. ಸೊ ಫಾರ್ಮುಲಾ ಅನಲೈಸ್ ಮಾಡ್ಕೊಂಡು ಯಾವುದಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಯಾವುದೇ ಮೂಮೆಂಟಲ್ಲಿ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಚೆನ್ನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಸೊ ಶುರು ಮಾಡೋಣ. ಸೊ ಕ್ವಶನ್ ಸ್ಟಾರ್ಟ್ ಮಾಡೋಣ. So first question, if a slab of insulating material conceptual 4 × 10⁻³ meter thick is introduced between the plates of a parallel plate capacitor, the separation between the plates has to be increased by 3.5 × 10⁻³ meter. To restore the capacity to original value, the dielectric constant of the material will be. So dielectric constant ನಾವು Kನೇ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ ಫಾರ್ಮುಲೆನ. C dash is equal to ನಾರ್ಮಲ್ ಫಾರ್ಮುಲಾ C is equal to ε0 A/D. ಈಗ ಗೊತ್ತಿರಲಿ, ಇದು ಕಂಪ್ಯಾರಿಸನ್ ತೊಗೊತೀವಿ. C dash is equal to ε0 A/, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ D' minus T plus T/K. ಬಟ್ ಇವೆರಡು ಕಂಪೇರ್ ಮಾಡಿ ಈಕ್ವೇಟ್ ಮಾಡ್ಕೊಂಡಾಗ D is equal to D' ಅಂದರೆ D plus ΔD minus T plus T/K. ಓಕೆ, ಡಿ ಕ್ಯಾನ್ಸಲ್ ಆಗುತ್ತೆ. ಸೊ ΔD ಕನ್ಸಿಡರ್ ಮಾಡ್ಬೋದು. ಸೊ ΔD is equal to 0 minus T plus T/K. ಸೊ ಇದು 0 ಆಗಿರುತ್ತೆ, ಯಾರಲ್ಲ ಅದು 0 ಅದು. ಸೊ ವಿಲ್ ಕನ್ಸಿಡರ್ ದ ಥಿಂಗ್ಸ್ ಒನ್ ಸೈಡ್. ΔD ಆ ಕಡೆನೇ ಉಳಿಸ್ಕೊಳ್ಳೋಣ. ΔD ಆ್ಯಕ್ಚುಲಿ ಮೈನಸ್ ಟಿನೂ ಈ ಕಡೆನೇ ಇರಲಿ. ಸೊ ಇದು ಈ ಕಡೆಗೆ ಬಂದಿದೆ, ವಿನ್ ಎನಿ ಫಾರ್ಮ್, ಅದರ್ ಫಾರ್ಮ್. ಓಕೆ, ಸಿಂಪ್ಲಿಫೈಡ್ ಮಾಡೋಣ.
ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಚೆಕ್ ಮಾಡ್ತಿರ್ಬೇಕು ಯಾವ್ದಾದ್ರು ಪಾಸಿಬಿಲಿಟಿ ಇದೆಯಾ ಅಂತ. ನಾವು ಮೈನ್ಲಿ ಇದರಿಂದನೇ ಫೈಂಡ್ ಔಟ್ ಮಾಡ್ತಿರೋದು. ಸೊ ಇದನ್ನು ನಮಗೆ ಕೆ ಎಲ್ ಎಚ್ ಎಸ್ ಬರಬೇಕು. ಸೊ ಆ ರೀತಿ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಈ ಕಂಪ್ಲೀಟ್ ಟರ್ಮ್ ಇಲ್ಲೇ ಉಳಿಸ್ಕೊಂಡು T/K ಇಲ್ಲೇ ಇರಲಿ. ಸೊ ಇದನ್ನ ಆ ಕಡೆ ಕಳಿಸಿದೀವಿ ಅಂತ ಅಂದ್ಕೊಳ್ಳೋಣ. T ಮೈನಸ್ ಡೆಲ್ಟಾ ಡಿ. ಸೊ ಕೆ ಆ ಕಡೆ ಹೋದರೆ ನ್ಯೂಮರೇಟರ್ ಹೋಗಿದೆ ಅಂತ ಅಂದ್ಕೊಂಡು T/T minus delta D. So change in the value we need to consider. Now what are the values we need to consider? So thickness T na consider ಮಾಡಬೇಕು. ಸೊ ಇದನ್ನು T ಅಂತ ಚೂಸ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದ್ದು ಡೆಲ್ಟಾ ಡಿ. ಚೇಂಜ್ ಇನ್ ದ ವ್ಯಾಲ್ಯೂ ಇನ್ಕ್ರೀಸ್ಡ್. ಸೊ ಡೆಲ್ಟಾ ಡಿ ಓನ್ಲಿ ಎರಡು ವ್ಯಾಲ್ಯೂಸು ಕೊಟ್ಟಿದ್ದಾರೆ. T ಬಂದು 4 × 10⁻³ ಡಿವೈಡೆಡ್ ಬೈ 4 × 10⁻³ ಮೈನಸ್ ಡೆಲ್ಟಾ ಡಿ ಬಂದು 3.5 × 10⁻³ 10⁻³ ಕಾಮನ್ ಇದೆ, ಸೊ ನೋ ಇಶ್ಯೂ. 4 × 10⁻³ ಉಳಿಸ್ಕೊಳ್ಳೋಣ. 4 ಮೈನಸ್ 3.5 ಅಂದಾಗ, ಯಾಕಂದರೆ 10⁻³ ಕಾಮನ್ ತೊಗೊಂಡು ಸಾಲ್ವ್ ಮಾಡಬೇಕು ಅದನ್ನು. 0.5 × 10⁻³ ಕ್ಯಾನ್ಸಲ್ ಆಗುತ್ತೆ. 0.5 ಅಂದರೆ 1/2. ಸೊ ದಿಸ್ ವಿಲ್ ಬಿ 8 ಓನ್ಲಿ. ಕಾನ್ಸ್ಟೆಂಟ್ 8 ಬಂದು. ಈ ಫಾರ್ಮುಲಾ ಒಂದು ಮೈನ್ ಇದು. ಮತ್ತು ನಾವು ಡಿನ ಕಾಮನ್ ತೊಗೊತಿದ್ದೀವಿ, ಯಾಕಂದರೆ ಇದು ನಾರ್ಮಲಿ ಇದು ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಎರಡು ಸೇಮ್ ಇರುತ್ತೆ ಅಂತ ಕಂಪೇರಿಷನ್ ತೊಗೊಂಡು. ಯಾಕಂದರೆ ನಾವು ಡೈರೆಕ್ಟ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು, ಬೇರೆ ಎಲ್ಲ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಕಾನ್ಸ್ಟೆಂಟ್ನ ಕೇನ ಕ್ಯಾಲ್ಕುಲೇಟ್ ಮಾಡ್ತಿರೋದಕ್ಕೆ. ಸೊ ನಾವೆರಡನ್ನೂ ಕಂಪೇರ್ ಮಾಡಿ ಡಿನ ವ್ಯಾಲ್ಯೂ ತೊಗೊತಾ ಹೋಗ್ತೀವಿ. ಸೊ ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ. ಈಗ ನೋಡಿ, 8 drops of mercury, 8 drops of mercury of equal radii combined to form a big drop. The capacitance of a bigger drop as compared to each smaller drop is. ಸೊ ಅವರು 8 ಡ್ರಾಪ್ಸ್ ಕೊಡ್ತಿದ್ದಾರೆ, ಅದು ಮತ್ತೆ ಕಂಬೈಂಡ್ ಮಾಡಿ ಆ್ಯಕ್ಚುಲಿ ಅದು ಚೇಂಜಸ್ ಕೂಡ ಆಗ್ತಿದೆ. ಸೊ ನೋಡೋಣ. C' is equal to 2C, ಬಟ್ 8 ಡ್ರಾಪ್ಸ್ ಅಷ್ಟು ಇಂಕ್ರೀಸ್ ಆಗ್ತಿದೆ. ಸೊ 4/3 pi r³ is equal to 8 ಡ್ರಾಪ್ಸ್ ಅಷ್ಟು ತೊಗೊತಿರೋದು. 4/3 pi ಸ್ಮಾಲರ್ ವಾಲ್ಯೂಮ್ ಅನ್ನೋದು ಇಂಕ್ರೀಸ್ ಆಗ್ತಿರೋದಕ್ಕೆ 8 ಟೈಮ್ಸ್ ಇಂಕ್ರೀಸ್ ಆಗ್ತಿದೆ. ಸೊ ಅದಕ್ಕಾಗಿ ಈ ಥರ ತೊಗೊತಿದ್ದೀನಿ. ಸೊ ಕ್ಯಾನ್ಸಲ್ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. r³ is equal to 8 ಅಂತಿದೆ, 8 r³. ಸೊ ಅದೇನಾಗುತ್ತೆ 2r³ r³. ಸೊ r ವಿಲ್ ಬಿ ಈಕ್ವಲ್ ಟು ಚೇಂಜ್ ಆಗ್ತಿರೋ ವ್ಯಾಲ್ಯೂ ಎಷ್ಟಾಗುತ್ತೆ 2r ಆಗುತ್ತೆ, 2 ಟೈಮ್ಸ್ ಇನ್ಕ್ರೀಸಿಂಗ್. ಸೊ ಆಪ್ಷನ್ ಎ ಓನ್ಲಿ. ಆಪ್ಷನ್ ಬಂದ್ಬಿಟ್ಟಿದೆಯಾ? ಆಪ್ಷನ್ ಎ ಇಸ್ ದ ಆನ್ಸರ್. ಸೊ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಇನ್ ದ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್? ಸೊ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಮೇಜರ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು, ಓಕೆ ಒಂದು ನಿಮಿಷ. ಸೊ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಇನ್ ದ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್? ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ are separated in the absence of external electric field. Centers of positive and negative charges are separated in the presence of external electric field. Do not possesses permanent dipole moment. Ionic molecule HCl is the example of polar molecule. Polar molecule ಅಂತ ಬಂದ ತಕ್ಷಣ ನಾವು ಯೂಶುವಲಿ ಡು ನಾಟ್ ಪಾಸಸ್ ಥ್ರೂ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ಸ್. ಇದು ಪೋಲಾರು ನಾನ್ ಪೋಲಾರ್ ಮಾಡಬೇಕಾದ್ರೆ ಡಿಫರೆನ್ಸಸ್ ಅಲ್ಲಿ ನೋಡಿರ್ತೀರ. An electrician requires a capacitance of 6 microfarad in a circuit across a potential difference of 1.5 kilovolt. A large number of 2 microfarad capacitors which can withstand a potential difference of not more than 500 volt are available. The minimum number of capacitors required for the purpose is. ನೋಡಿದ್ರೆ ಮಕ್ಕಳೇ, ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಓದಿ, ಅರ್ಥ ಆಗೋವರೆಗೂ 2-3 ಸಲ ಆಗಿರೋದು ಸರಿ, ಓದ್ತಾನೆ ಇರಿ ಅರ್ಥ ಆಗೋವರೆಗೂ. ಓಕೆ, ಫಸ್ಟ್ ಏನು ಹೇಳ್ತೀರಿ, ಎಲೆಕ್ಟ್ರಿಷಿಯನ್ ರಿಕ್ವೈರ್ಸ್ ಎ ಕೆಪಾಸಿಟೆನ್ಸ್. ಅವ್ನಿಗೆ 6 ಮೈಕ್ರೋಫ್ಯಾರಡ್ ಅಷ್ಟು ಕೆಪಾಸಿಟೆನ್ಸ್ ಬೇಕು, ಬಟ್ ಅವನ ಹತ್ರ ಇರೋದು ಈಚ್ ಮೈಕ್ರೋಫ್ಯಾರಡ್ ಲಾರ್ಜ್ ನಂಬರ್ ಆಫ್ 2 ಮೈಕ್ರೋಫ್ಯಾರಡ್ ಅಷ್ಟು ನಂಬರ್ ಆಫ್ ಇದ್ದಾವೆ. ಸೊ ಇದ್ರ ತಕ್ಕಂತೆ ಅವನಿಗೆ ವೋಲ್ಟೇಜ್ ಕೂಡ 1.5 kV ಅಷ್ಟು ಬೇಕು, ಬಟ್ ಅವನ ಹತ್ರ ಇರೋದು 2 ಮೈಕ್ರೋಫ್ಯಾರಡ್ ಕೆಪಾಸಿಟಿ ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ನಾಟ್ ಮೋರ್ ದೆನ್ 500 volt. ಅದು 500 voltಗಿಂತ ಜಾಸ್ತಿ ವಿತ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಆ ರೀತಿ ಏನಾದರೂ ತೊಗೊಂಡು ಅವನೇನಾದರೂ ಕನೆಕ್ಟ್ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ. ಬಟ್ ಅವ್ನು 6 ಮೈಕ್ರೋಫ್ಯಾರಡು ಬರಬೇಕು, ಜೊತೆಯಲ್ಲಿ ಅವನಿಗೆ 1.5 kV ಬರಬೇಕು. ಸೊ ಫಸ್ಟ್ ಈಗ ನಂಬರ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ, ವೋಲ್ಟೇಜ್ ಇರೋದು. ಸೊ N is equal to V total divided by, ಸೊ ನಾರ್ಮಲ್ ಇರೋದು V, ಮ್ಯಾಕ್ಸಿಮಮ್ ಇರೋದು. ಸೊ V ಟೋಟಲ್ ಬಂದು 1500, ವಿ ಮ್ಯಾಕ್ಸಿಮಮ್ ಅವ್ರ ಹತ್ರ ಇರೋದು 500 ಅಲ್ವಾ, 5 3s. ಸೊ N is equal to 3 ಬಂತು. ಸೊ ಈ ಏನನ್ನು ಚೂಸ್ ಮಾಡಿಕೊಂಡು ಅವನು ಅಷ್ಟು ಬೇಕಿರೋದ್ರಿಂದ ಈಚ್ ಕೆಪಾಸಿಟರ್ ಅವನು ಕೊಟ್ಟಿರೋದು ಅವನ ಹತ್ರ ಇರೋದು 2 ಮೈಕ್ರೋಫ್ಯಾರಡು.
ಅವನ ಹತ್ರ ಇರೋದು. ಸೊ ಸಿ ರೋ ಅಂತ ಕನ್ಸಿಡರ್ ಮಾಡಿದ್ರೆ ಈ ರೋನಲ್ಲಿ ಅವನು ಅಷ್ಟು ಪ್ಲೇಸ್ ಮಾಡ್ತಾನೆ. ಸಿ ರೋನಲ್ಲಿ ಅವನು ಅಷ್ಟು ಪ್ಲೇಸ್ ಮಾಡ್ಕೊಂಡು ಹೋಗಿದಾಗ ಫಸ್ಟು ಕೆಪಾಸಿಟೆನ್ಸ್ ರೋನಲ್ಲಿ ಇಟ್ಕೊಂಡು ಹೋಗ್ತಾನೆ. ಸೊ ಆ ರೋನಲ್ಲಿ ಇಟ್ಕೊಂಡು ಹೋಗಿದ್ದಾಗ ಟೋಟಲ್ ಕೆಪಾಸಿಟೆನ್ಸ್ ಸಿ ಇದೆ. ಎಷ್ಟು ನಂಬರ್ ಆಗುತ್ತೆ ಅದು? ಸಿ ಅಂದರೆ 2 ಮೈಕ್ರೋ ಅಂದರೆ 10⁻³ ಡಿವೈಡೆಡ್ ಬೈ 3 ಓನ್ಲಿ. ಸೊ ಇದನ್ನು ತೊಗೊತೀವಿ ವ್ಯಾಲ್ಯೂ ಅಲ್ವಾ. ಸೊ ಈ ಸಿ ರೋನ ಎಲ್ಲ ಕೆಪಾಸಿಟೆನ್ಸನ್ನು ಅವನು ಜೋಡಿಸ್ಕೊಂಡು ಹೋಗ್ತಾನೆ. ಸೊ ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ನಮಗೊಂದು ವ್ಯಾಲ್ಯೂ ಸಿಗುತ್ತೆ. 2/3 ಸಾಲ್ವ್ ಮಾಡ್ಕೊಂಡು 0.66 ಮೈಕ್ರೋ ಫ್ಯಾರಡ್ ಬರುತ್ತೆ. ಅಂದರೆ ಇಷ್ಟು ನಂಬರು ಅವನಿಗೆ ಬೇಕು, 3 ನಂಬರ್ಸ್ ಅಷ್ಟು ವೋಲ್ಟೇಜ್ ಇರೋಷ್ಟು. ಸೊ ಕೆಪಾಸಿಟೆನ್ಸ್ 2 ಮೈಕ್ರೋ ಫ್ಯಾರಡ್ ಇದೆ. ಆ ರೋನಲ್ಲಿ ಅವನು ಜೋಡಿಸ್ಕೊಳ್ತಾ ಹೋಗ್ತಾನೆ, ಆವಾಗ 0.66 ಮೈಕ್ರೋ ಫ್ಯಾರಡ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಫಾರ್ಮ್ ಆಗಿದ್ರೆ ಬಟ್ ನೆಕ್ಸ್ಟ್ ಕೆಪಾಸಿಟೆನ್ಸಸ್ಸು ನಮಗೆ ಕೆಪಾಸಿಟೆನ್ಸಸ್ಸು ಬೇಕಾಗುತ್ತಲ್ವ. ಸೊ ಆ ಕೆಪಾಸಿಟೆನ್ಸಸ್ ಎಷ್ಟು ಬೇಕು ನಮಗೆ? ಸೊ ಅದಕ್ಕೆ ನಾನೇನು ತೊಗೊತೀನಿ ಅಂದರೆ ಸಿ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಎಮ್ ಇಂಟು ಸಿ ತೊಗೊತೀನಿ. ನಮಗೆ ಎಮ್ ಬೇಕು, ಬಟ್ ಸಿ ಈಕ್ವಲೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸಿ ಈಕ್ವಲೆಂಟ್ ಅಂದರೆ ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ನಾವು ತೊಗೊತಿರ್ಬೇಕು ಅಂತ. ಸೊ ಅದನ್ನು ನಾನು ಚೂಸ್ ಮಾಡಬೇಕು. 6 ಡಿವೈಡೆಡ್ ಬೈ ಟೋಟಲ್ ಸಿ ಕೂಡ ಎಷ್ಟು ನಂಗೆ ಬೇಕು? 3 ನಂಬರ್ ಅಷ್ಟು ಬೇಕು. ಸೊ ಇದು ಕಂಪ್ಲೀಟಾಗಿ ಬೇಕು. ಸೊ 6/2 ಆಗುತ್ತೆ, ಬಟ್ ಎಷ್ಟು ನಂಬರ್ ಕೂಡ ಬೇಕು ನನಗೆ? 3 ಅಷ್ಟು ನಂಬರ್ ಬೇಕು. ಸೊ 2 1s 2 3s. ಸೊ ದಿಸ್ ವಿಲ್ ಬಿ 3 ಓನ್ಲಿ. ಸೊ ಫೈನಲಿ ನನಗೆ ಬರೀ ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಬೇಕು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಎನ್ ಅಷ್ಟು ನಮಗೆ ವೋಲ್ಟೇಜ್ ಕ್ರಿಯೇಟ್ ಆಗಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋ ಎಮ್ ಅಷ್ಟು ನಾವು ಕೆಪಾಸಿಟೆನ್ಸ್ನ ತೊಗೊತಿರ್ಬೇಕಾದ್ರೆ ಎಷ್ಟು ನಂಬರ್ ರೋಸ್ನ ನಾವು ಜೋಡಿಸ್ತಾ ಇದ್ದೀವಿ, ಅದು ಮೈನ್ ಇಂಪಾರ್ಟೆಂಟು. ಸೊ ಟೋಟಲ್ ಎಷ್ಟು ನಂಬರ್ ಬೇಕು ಅಂದರೆ ಎನ್ ಇಂಟು ಎಮ್ ಓನ್ಲಿ, ದಟ್ ವಿಲ್ ಬಿ. So this m will be 3 only into n will be 3 only. This is also 3. 3 3s are 9. So we got 1 minute. ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ 3 3s are 9. So this also 9 only. 9 3s are 27. ಸೊ ಟೋಟಲ್ ನಮಗೆ 27 ಅನ್ನೋಷ್ಟು ನಂಬರ್ಸ್ನ ಬೇಕಾಗಿರುತ್ತೆ. ಸೊ ಏನಿಲ್ಲ ಇಲ್ಲಿ. ಸೊ ಫಸ್ಟು ಒಂದು ಟೋಟಲ್ ಕೆಪಾಸಿಟೆನ್ಸ್ ಅವ್ರಿಗೆ ಬೇಕಾಗಿದೆ, ಅದು ತಕ್ಕಂತೆ ವೋಲ್ಟೇಜ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಅವ್ರ ಹತ್ರ ನಂಬರ್ ಆಫ್ 2 ಮೈಕ್ರೋ ಫ್ಯಾರಡ್ ಇರೋದು, ಇಷ್ಟು ನಂಬರ್ ವೋಲ್ಟೇಜ್ ಅಷ್ಟು ಇರೋದೆ. ಸೊ ನಾವು ವೋಲ್ಟೇಜ್ನ ಫಾರ್ಮ್ ಮಾಡೋದಕ್ಕೂ ಬೇಕಾಗುತ್ತೆ ಎಷ್ಟು? 1.5K ಆಗಿರೋಷ್ಟು, ಮತ್ತು ಕೆಪಾಸಿಟೆನ್ಸು 6 ಮೈಕ್ರೋ ಫ್ಯಾರಡ್ ಬ್ಯಾಲೆನ್ಸ್ ಮಾಡೋಷ್ಟು ಬೇಕಾಗುತ್ತೆ. ಸೊ ಅದಕ್ಕಾಗಿ ಫಸ್ಟು ಟೋಟಲ್ ನಂಬರ್ ಏನು ವೋಲ್ಟೇಜಸ್ನ ಬ್ಯಾಲೆನ್ಸ್ ಮಾಡೋಷ್ಟು 3 ಬೇಕಾಗುತ್ತೆ. ಅದೇ ರೀತಿ ಅದಕ್ಕೆ ತಕ್ಕಂತೆ ನಾವು ಕೆಪಾಸಿಟೆನ್ಸ್ ನೋಡಬೇಕಾದ್ರೆ 0.66 ಮೈಕ್ರೋ ಫ್ಯಾರಡ್ ಮಾತ್ರನೇ ಅದು ನಮಗೆ ಕೊಡ್ತಿದೆ. ಸೊ ಸಾಲೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಕೆಪಾಸಿಟೆನ್ಸಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಮ್ ಇಸ್ ಈಕ್ವಲ್ ಟು ಸಿ ಈಕ್ವಲೆಂಟ್ ಡಿವೈಡೆಡ್ ಬೈ ಸಿ. ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್, ಇನ್ ಟರ್ಮ್ಸ್ ಆಫ್ ಕೆಪಾಸಿಟೆನ್ಸಸ್ ಎರಡೂ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ನಂಬರ್ ಬೇಕಾಗಿರೋದ್ರಿಂದ 27 ಅಷ್ಟು ನಾವು ಯೂಸ್ ಮಾಡ್ತೀವಿ. ಓಕೆ, ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್ ಎರಡು ಏನಕ್ಕೆ ಮಾಡ್ತಿರೋದು ಗೊತ್ತಾಯ್ತಲ್ವಾ? ಒಂದು ವೋಲ್ಟೇಜ್ಗೂ ಮಾಡಬೇಕು, ಒಂದು ಕೆಪಾಸಿಟೆನ್ಸ್ಗೂ ತೊಗೊಬೇಕು. ದಟ್ ಈಸ್ ಅ ಪ್ರಾಬ್ಲಮ್. So in figure, charge on the capacitor is plotted against potential difference across the capacitor. The capacitance and energy stored in the capacitor are respectively. So in figure, charge ಕೊಟ್ಟಿದ್ದಾರೆ, ಚಾರ್ಜ್ ಆನ್ ದಿ ಕೆಪಾಸಿಟರ್ ಈಸ್ ಪ್ಲಾಟೆಡ್. ಚಾರ್ಜ್ ಕೊಟ್ಟಿದ್ದಾರೆ ಮತ್ತು ವೋಲ್ಟೇಜ್ ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದು ದ ಕೆಪಾಸಿಟೆನ್ಸ್. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಓನ್ಲಿ. ಕ್ಯೂ ಎಷ್ಟು ಕೊಟ್ಟಿದ್ದಾನೆ? 120 ಮೈಕ್ರೋ ಚೆಕ್ ಮಾಡಿ. ಮೈಕ್ರೋ ಕೊಟ್ಟಿದ್ದಾರೆ, ಮೈಕ್ರೋ ಡಿವೈಡೆಡ್ ಬೈ ವೋಲ್ಟೇಜ್ ಎಷ್ಟು? 10 ಓನ್ಲಿ. ಸೊ 1010 ಕ್ಯಾನ್ಸಲ್ ಆದರೆ 12 ಮೈಕ್ರೋ ಕೆಪಾಸಿಟೆನ್ಸ್ಗೆ ಫ್ಯಾರಡ್ ಓನ್ಲಿ. ಸೊ ಅದೇ ರೀತಿ ಎನರ್ಜಿ ಸ್ಟೋರ್ಡ್ ಅಂತ ಕೇಳಿದ್ದಾನೆ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಯಾವ ಫಾರ್ಮಲ್ಲಿ ತೊಗೊಬೇಕು? ಕ್ಯೂ ಗೊತ್ತಿದೆ, ವಿ ಗೊತ್ತಿದೆ, ಆಫ್ ಕ್ಯೂ ಇಂಟು ವಿ ಓನ್ಲಿ. ಓಕೆ, ಐ ಹ್ಯಾವ್ ನಾಟ್ ಗಿವನ್ ದ ಫಾರ್ಮುಲಾಸ್ ಫಾರ್ ಎನರ್ಜಿ. ಸೊ ಎನರ್ಜಿ ಫಾರ್ಮುಲಾಸು ಡಬ್ಲ್ಯೂ ಇಸ್ ಈಕ್ವಲ್ ಟು ಆಫ್ ಸಿ ವಿ ಸ್ಕ್ವೇರ್ ಬರುತ್ತಲ್ವಾ? ಅದೇ ರೀತಿ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಸಬ್ಸ್ಟಿಟ್ಯೂಟ್ ಮಾಡಿ. ಡಬ್ಲ್ಯೂ ಇಸ್ ಈಕ್ವಲ್ ಟು ಆಫ್ ಕ್ಯೂ ಬೈ ವಿ ಅಂದಾಗ ಇಲ್ಲಿ ಕ್ಯೂ ಬೈ ವಿ ಆಗುತ್ತೆ, ಕ್ಯೂ ಇಂಟು ವಿನೇ ಆಗುತ್ತಾ? ಡಬ್ಲ್ಯೂ ಇಸ್ ಈಕ್ವಲ್ ಟು ಇವಾಗ ವಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂ ಬೈ ಸಿ. ಸೊ ಕ್ಯೂ ಬೈ ಸಿ ದಟ್ ವಿಲ್ ಬಿ ಹೋಲ್ ಸ್ಕ್ವೇರ್ ಆಫ್ ಸಿ ಕ್ಯಾನ್ಸಲ್ ಆಗುತ್ತೆ, ಕ್ಯೂ ಸ್ಕ್ವೇರ್ ಬೈ ಸಿ ಓನ್ಲಿ. ಇದೊಂದು ಇಲ್ಲಿ ನಾವು ಇದೇ ಯೂಸ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ಅವ್ರು ಕೊಟ್ಟಿರೋ ವ್ಯಾಲ್ಯೂಸು ಅದೇ ಆಗಿದೆ. So of q into v only. So of what is the value of q? So 120 into what is the value of v? 10 only. 2 1s are 2 5s are 12 5s are 60, 600. So option 600 microfarad only. This one micro. So if we substitute option B only,
ಆಪ್ಷನ್ ಬಿ. ಸೊ ಸಾಲ್ವ್ ಮಾಡಿ. ಫಾರ್ಮುಲಾಸ್ ಎಲ್ಲ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವಶ್ಯಕತೆ, ಆಮೇಲೆ ಏನು ಬೇಕಾಗಿರೋದಿಲ್ಲ. ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ಅಂದಿದ ತಕ್ಷಣ ನಾವು ಆಲ್ರೆಡಿ ಚೂಸ್ ಮಾಡಿದ್ವಿ ಯಾವುದು ಅಂತ ಗೊತ್ತಾಗಿರಬೇಕು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ಎ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಸೊ ಫೀಲ್ಡ್ಗೆ r³ ಬರುತ್ತೆ ಆ್ಯಂಡ್ ಪೊಟೆನ್ಷಿಯಲ್ಗೆ r² ಬರುತ್ತೆ. ಇದು ಗೊತ್ತಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. 2 tiny spheres carrying charges 1.8 microcoulomb and 2.8 microcoulomb are located at 40 centimeter apart. The potential at the midpoint of the line joining the two charges is. So 2 tiny spheres carrying charges. 2 tiny spheres charges ಕೊಟ್ಟಿದ್ದಾರೆ. So 2 tiny charges, they are giving 1.8 microcoulomb and 2.8 microcoulomb. So some potential 2 charges located at 40 centimeter. So 40 centimeter. Remaining ಎಷ್ಟೆಷ್ಟಾಗುತ್ತೆ ಒಂದೊಂದಕ್ಕೂ 20. So the potential at the midpoint of the line joining the two charges. So potential at midpoint they are asking V is equal to KQ divided by R1 ಅಂತ ಚೂಸ್ ಮಾಡೋಣ. Q1 ಚಾರ್ಜ್ ಡಿಫ್ರೆಂಟ್ ಆಗಿದೆ. So Q2 divided by R2 only. So like this we will consider. Okay. So K ಕಾಮನ್ನ ಡಿವೈಡೆಡ್ ಬೈ R ಕೂಡ ಎರಡು, R ಡಿಸ್ಟೆನ್ಸ್ ಕೂಡ ಕಾಮನ್ ಇರುತ್ತೆ. So I will choose R only. R1 is equal to R2 is equal to R. Okay. Remaining Q1 plus Q2. So 9 into 10 power 9 only divided by R ಅಂದರೆ 20 centimeter. So 20 into 10 raised to minus 2. Q1 plus Q2 ಇದೆ. So 1.8 to 2.8 ಅಂದಾಗ 3.8 4.6 ಏನಾ, 4.6 ಮೈಕ್ರೋ. ಸೊ 10 power minus 6. ಸೊ ಇಷ್ಟು. ಸೊ ಕೊಟ್ಟಿರೋದನ್ನೆಲ್ಲ ಸಾಲ್ವ್ ಮಾಡಿ. ಮೈಕ್ರೋ ಅಂದರೆ 10 raised to minus 6. ಆಬ್ವಿಯಸ್ಲಿ ನಿಮಗೆ ಪವರ್ಸೇ ಚೆಕ್ ಮಾಡಿಬಿಡಿ, ಆನ್ಸರ್ ಸಿಕ್ಬಿಡುತ್ತೆ ಅನಿಸುತ್ತೆ. ಸೊ 10 power minus 6, 10 power 9, ನ್ಯೂಮರೇಟರ್ ತೊಗೊಂಡೆ 10 power 2. ಸೊ 9ಅಲ್ಲಿ 3 ಸಿಗುತ್ತಾ, 3 plus 2 5 ಓನ್ಲಿ. ಸೊ 5 ಎರಡರಲ್ಲಿದೆ, ಆಪ್ಷನ್ 2 ಮತ್ತು 4ಅಲ್ಲಿ. ಇವಾಗ ಅಪ್ರಾಕ್ಸಿಮೇಟ್ಲಿ 4.6ನಲ್ಲಿ ಡಿವೈಡೆಡ್ ಬೈ 2 ಇರೋದ್ರಿಂದ 4.6ಅಲ್ಲಿ ಬೈ 2 ಅಂದರೆ 2.3ನೇನಾ. ಇಲ್ಲಿ 10 ಇದೆ. ಸೊ ಅದನ್ನು ಮೇಲೆ ತೊಗೊಂಡ್ರೆ 10 power minus 1 ಓನ್ಲಿ ಇಂಟು 9 ಓನ್ಲಿ. ಸೊ 9 2s are 18 ಅಪ್ರಾಕ್ಸಿಮೇಟ್ಲಿ. 9 2s are 18. ಸೊ ಎಷ್ಟು ಬರುತ್ತೆ, ಆಪ್ಷನ್ 4 ಓನ್ಲಿ. ಗೊತ್ತಾಯ್ತಲ್ವಾ? 18 ಅಂದರೆ ನಿಯರ್ ಟು 4 ಅಲ್ವಾ ಇರೋದು, ಮೀನ್ಸ್ 2.1 ಅಲ್ವಾ. ಸೊ ದಟ್ಸ್ ವೈ. ಎಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ನೆಗ್ಲೆಕ್ಟ್ ಆದರೆ ಅಷ್ಟು ನೆಗ್ಲೆಕ್ಟ್ ಮಾಡಿ, ಸಿಂಪ್ಲಿಫೈಡ್ ಮಾಡಿ ಆನ್ಸರ್ ಮಾಡಿ. ಕ್ಯಾನ್ಸಲೇಷನ್ ಮೆಥಡ್ ಅಂದರೆ ಇಲ್ಲೇ ಮಾಡ್ಬೋದು. ಇವಾಗ ಎರಡರಲ್ಲಿ 10 power 5 ಇರಬೇಕಿತ್ತು ಅಂದರೆ ಅವೆರಡು ಕ್ಯಾನ್ಸಲ್ ಹೋಯ್ತಲ್ವಾ. A parallel plate capacitor is charged by connecting a 2-volt battery across it. It is then connected from the battery and a glass slab is introduced between plates. Which of the following pairs of quantities decrease? Energy stored and capacitance, capacitance and charge and potential difference and energy stored. So ಯಾವುದು ಕಡಿಮೆ ಆಗುತ್ತೆ ಅಂತ ಕೇಳ್ತಿರೋದು. ಆಬ್ವಿಯಸ್ಲಿ potential difference and energy stored. So 2-volt ಬ್ಯಾಟ್ರಿಯಿಂದ ಇಟ್ ಈಸ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ಬ್ಯಾಟ್ರಿ ಆ್ಯಂಡ್ ಗ್ಲಾಸ್ ಸ್ಲ್ಯಾಬ್ ಈಸ್ ಇಂಟ್ರೊಡ್ಯೂಸ್. ಗ್ಲಾಸ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಆಗಿದ ತಕ್ಷಣ ಆಬ್ವಿಯಸ್ಲಿ ಗೊತ್ತಿದೆ ನಮಗೆ ಎರಡು ಪೊಟೆನ್ಷಿಯಲ್ ಡಿಫ್ರೆನ್ಸು ಕಡಿಮೆ ಆಗುತ್ತೆ, ಎನರ್ಜಿ ಸ್ಟೋರ್ಡ್ ಕೂಡ ಕಡಿಮೆ ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಡಿಮೆ ಆಯ್ತು ಅಂದರೆ ಆಬ್ವಿಯಸ್ಲಿ ಇದು ಕಡಿಮೆ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಲೈಕ್ ದಟ್. ಅದೇ ಅಲ್ವಾ, ಆಫ್ CV². A parallel plate, a capacitor of capacitance C1 with a dielectric slab in between its plates is connected to a battery. It has a potential difference V1 across its plates. When the dielectric slab is removed, keeping the capacitor connected to the battery, the new capacitance and potential difference are C2 and V2 respectively then. So obviously ಹೇಳ್ತಿದ್ದಾರೆ 2 ಫಾರ್ಮ್ಸಲ್ಲಿ ವೋಲ್ಟೇಜು ಕಾಮನ್ ಆಗಿರುತ್ತಾ, ಬಟ್ ವಾಟ್ ಅಬೌಟ್ ಕೆಪಾಸಿಟೆನ್ಸ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಆಬ್ವಿಯಸ್ಲಿ ದೇ ಆರ್ ಟೆಲ್ಲಿಂಗ್ ಇನ್ ದ ಕ್ವಶನ್ ಓನ್ಲಿ C1 ಗ್ರೇಟರ್ ದ್ಯಾನ್ C2. ಕ್ವಶನಲ್ಲಿ ಅರ್ಥ ಮಾಡಿ. ಕ್ವಶನ್ ಅರ್ಥ ಆಗಿಲ್ಲ ಅಂದರೆ 2-3 ಸಲ ಓದಿ, ಆವಾಗಲೇ ಒಂದು ಕ್ಲಾರಿಟಿ ಬರುತ್ತೆ. ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ. ಕ್ವಶನ್ ಅರ್ಥ ಆಗ್ತಿಲ್ಲ ಅಂದರೆ ಥಿಯರಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಥಿಯರಿ ನಾಲೆಡ್ಜ್ ಇಟ್ಕೊಂಡು 1-2 ಸಲ ಓದಿಲ್ಲ ಅಂದರೆ ಆಬ್ವಿಯಸ್ಲಿ ಬಂದ್ಬಿಡುತ್ತೆ. ಓಕೆ. ಸೊ ಇಲ್ಲೂ ಅಷ್ಟೇ ನೋಡಿ, ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಗ್ಗೆನೇ ಆಲ್ರೆಡಿ 2 times ಬಂದಿದೆ. ಇದು 2023ನಲ್ಲಿ, 2021ನಲ್ಲಿ ಫಸ್ಟೇ ಬಂದಿತ್ತು, 2023ನಲ್ಲೂ ಬಂದಿದೆ. ಆಬ್ವಿಯಸ್ಲಿ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಗ್ಗೆ ಕ್ವಶನ್ ಇದ್ದೇ ಇರ್ತಿದೆ. ಸೊ ಅದ್ರ ಕಡೆ ಗಮನ ಇಟ್ಟಿರ್ರಿ. ಸೊ 5 capacitors each of value 1 microfarad are connected as shown in the figure. The equivalent capacitance between A and B.
ಸೊ ಇದನ್ನು ರೀಕನೆಕ್ಟ್ ಮಾಡಿದ್ರೆ ಆ್ಯಕ್ಚುಲಿ ಅದು ನಮಗೆ ವೀಟ್ಸ್ಟೋನ್ ಬ್ರಿಡ್ಜ್ ಇದೆಯಲ್ವಾ ಅದೇ ಫಾರ್ಮಲ್ಲೇ ಕನೆಕ್ಟ್ ಆಗುತ್ತಿದ್ದು. ಸೊ ಅದೇನಾದರೂ ಥ್ರೂ ಗ್ಯಾಲ್ವನೋಮೀಟರ್ 0 ಆಗುತ್ತೆ. ಅದೇ ರೀತಿ ಇದ್ರ ಮುಖಾಂತರ ಕೂಡ ನಮಗೆ ಚಾರ್ಜಸ್ ನಮಗೆ ಸಿಗೋದಿಲ್ಲ. ಸೊ ನಮಗೆ ಸಿಗೋದೇ ಇದು ಮತ್ತು ಇದು ಮತ್ತು ಇದು. ಸೊ ಎರಡೂ ಕಾಂಬಿನೇಷನ್ಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಿ ಟಾಪ್ ಅಂತಲೇ ತೊಗೊಳ್ಳೋಣ. ಮೇಲಿರೋದು ಸಿ ಟಾಪಲ್ಲಿರೋದು ಅದು ಯಾವ ಫಾರ್ಮಲ್ಲಿದೆ? ಸೀರೀಸಲ್ಲಿದೆ. ಸೀರೀಸಲ್ಲಿತ್ತು ಅಂದರೆ 1 × 1 / 1 + 1 ಓನ್ಲಿ. ಸೊ 1/2 ಆಬ್ವಿಯಸ್ಲಿ 0.5 ಮೈಕ್ರೋನಾ. ಸೊ ಅದೇ ರೀತಿ ಸಿ ಬಾಟಮ್ ಅಂದ್ಕೊಂಡಾಗಲೂ ಕೂಡ ಸೊ ನಮಗೆ ಇದ್ರ ಮುಖಾಂತರ ನಮಗೆ ಚಾರ್ಜಸ್ ಸಿಗೋದಿಲ್ಲ. ಅದಕ್ಕೆ ಇವೆರಡು ಸೀರೀಸಲ್ಲಿದೆ. ಸೀರೀಸ್ ಅಂದರೆ 1/C1 + 1/C2 = 1/CS ಓನ್ಲಿ. ಸೊ ಆ ಫಾರ್ಮುಲಾ ಬೇಸಿದೆ. ಎಲ್ಲ ಫಾರ್ಮುಲಾ ಒಂದು ಬರೆದಿರ್ತೀನಿ. 1/C1 + 1/C2 ಇದನ್ನು ಮಾಡಿಫಿಕೇಶನ್ ಮಾಡಿದ್ರೆ C1 C2 / C1 + C2. ಸೊ ರಿಮೈನಿಂಗ್ ನಾವೇನು ತೊಗೊಂಬೋದಿದ್ದನ್ನ ಸೇಮೇ ಬರುತ್ತೆ ಆ್ಯಕ್ಚುಲಿ. 1 × 1 / 1 + 1. ಸೊ ಎರೇಸರ್. ಸೊ 1 × 1 / 1 + 1 1/2 ಓನ್ಲಿ 0.5 ಮೈಕ್ರೋಫ್ಯಾರಡ್. ಸೊ ಟೋಟಲ್ ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಸಿ ಟೋಟಲ್ ಈಸ್ ಈಕ್ವಲ್ ಟು 0.5 + 0.5 ದಟ್ ವಿಲ್ ಬಿ 1 ಮೈಕ್ರೋಫ್ಯಾರಡ್. ಸೊ ಆಬ್ವಿಯಸ್ಲಿ ಆಪ್ಷನ್ ವಿಲ್ ಬಿ ಡಿ ಓನ್ಲಿ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ. ಸೊ ಸಿಂಪಲ್ಲಾಗೆ ಇರುತ್ತಿದ್ದು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಂಗಿದೆ. ಓಕೆ, ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಇ ಎಕ್ಸಿಸ್ಟ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್ ಆಸ್ shown. The electric potential at A is VA. A small point charge Q is slowly taken from A to B. A ಇಂದ ಬಿಗೆ ಚಾರ್ಜ್ನ ತೊಗೊಂಡು ಹೋಗ್ತಿದ್ದಾರೆ ಅಲಾಂಗ್ ದಿ ಕರ್ವ್ಡ್ ಪಾತ್ ಆಸ್ ಶೋನ್. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಚಾರ್ಜ್ ವೆನ್ ಇಟ್ ಈಸ್ ಅಟ್ ಪಾಯಿಂಟ್ ಬಿ ಈಸ್. ಸೊ ಇಲ್ಲಿ ಕೊಟ್ಟಿರೋದವರು ಎ ಮತ್ತು ಪಾಯಿಂಟ್ ಬಿ ಹತ್ರ ಎಕ್ಸಾಕ್ಟ್ಲಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಎರಡರ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ವಿ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಚೂಸ್ ಮಾಡ್ತಿರೋದ್ರಿಂದ ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ. ಈ ಚಾಪ್ಟರ್ಗಳು ಇ ಈಸ್ ಈಕ್ವಲ್ ಟು -dv/dt -dv/dx ಅಂತ ಓದಿರ್ತೀವಿ. ಅದೇ ಫಾರ್ಮಲ್ಲಿ ವಿ ಈಸ್ ಈಕ್ವಲ್ ಟು ಇ ಇಂಟು ಮೈನಸ್ ಇಲ್ಲಿ ಆ್ಯಕ್ಚುಲಿ ಆ್ಯಕ್ಟ್ ಆಗ್ತಿರೋದು ಹಿಂಗೆ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹಂಗಿದೆ. ಸೊ ಇ ಇಂಟು ಎಕ್ಸ್ ಓನ್ಲಿ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವಿ ಬಿ ಕ್ಯಾಲ್ಕುಲೇಟ್ ಮಾಡಿ ಅಥವಾ ವಿ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ವಿ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಯಾವ ಫಾರ್ಮು ತೊಗೊಬೋದು. ಬಟ್ ವಿ ಬಿಗೆ ನಾವು ಪಾಯಿಂಟ್ ಬಿಗೆ ನಾವು ತೊಗೊಂಡು ಹೋಗ್ತಿದ್ದೀವಿ. ಫೈನಲಿ ಅವ್ರು ಹೇಳ್ತಿರೋದು ಎ ಸ್ಮಾಲ್ ಪಾಯಿಂಟ್ ಚಾರ್ಜ್ ಕ್ಯೂ ಈಸ್ ಸ್ಲೋಲಿ ಟೇಕನ್ ಫ್ರಮ್ ಎ ಟು ಬಿ ಓನ್ಲಿ. ಸೊ ಅದಕ್ಕೆ ನಾನು ವಿ ಬಿ ಈಸ್ ಈಕ್ವಲ್ ಟು ವಿ ಎ ಮೈನಸ್ ಇ ಎಕ್ಸ್ ಅಂತ ಚೂಸ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಇಲ್ಲಿ ವಿ ಬಿ ಹತ್ರ ಗೊತ್ತಾಗುತ್ತೆ. ಸೊ ಈ ವಿ ಬಿ ಹತ್ರ ಗೊತ್ತಾಗಿದ ತಕ್ಷಣ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಿರೋದು ಅಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಈ ಚಾಪ್ಟರ್ಲ್ಲಿ ನಾವೇನು ಓದಿದ್ದೀವಿ ಇಲ್ಲಿಂದ ಒಂದಕ್ಕೆ ಇಲ್ಲಿ ತೊಗೊಂಡು ಹೋಗ್ತಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತಲೇ ಚೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಯು ಬಿ ಈಸ್ ಈಕ್ವಲ್ ಟು ಕ್ಯೂ ಇಂಟು ಸೊ ಇಲ್ಲಿ ಚಾರ್ಜ್ ತೊಗೊತಿದ್ವಿ ಕ್ಯೂ ಇಂಟು ವಿ ಬಿ ಓನ್ಲಿ. ಸೊ ಕ್ಯೂ ಇಂಟು ವಿ ಎ ಮೈನಸ್ ಇ ಎಕ್ಸ್. ಸೊ ಯಾವುದು ಆಪ್ಷನ್ನು? ಆಪ್ಷನ್ ಸಿ ಬಂದ್ಬಿಟ್ಟಿದೆಯಾ? ಸೊ ಕ್ಯೂ ಇಂಟು ವಿ ಎ ಮೈನಸ್ ಇ ಎಕ್ಸ್. ಸೊ ದಟ್ ಈಸ್ ಅಬೌಟ್ ದ ವ್ಯಾಲ್ಯೂ. ಎ ಇಲ್ಲ, ಇದು ವಿ ಎ, ಅದು ಇದಿಲ್ಲ ಬಿಡಿ. ಸೊ ನೆಕ್ಸ್ಟ್ ಬಂತ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಕಂಡೀಷನ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಯಾವುದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗುತ್ತೆ. ಅದಕ್ಕೆ ಇಲ್ಲೂ ಮತ್ತೆ ತೊಗೊಂಡಿದ್ದೀನಿ. So electric field on the surface of a charged conductor is sigma/2 epsilon naught where surface charge density. Okay, electric potential inside a conductor is always 0. Any excess charge inside on the surface of the conductor. Option 3 only. This is the main reason. Charges navene kalisidru kuda conductor melene situate agutte. That is the main thing. Okay, a cube of side 1 cm contains 100 molecules each having an induced dipole moment of 0.2 × 10⁻⁶ coulomb in an external electric field of 4
ನ್ಯೂಟನ್ ಪರ್ ಕೂಲಮ್. ದ ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ ಆಫ್ ದಿ ಮೆಟೀರಿಯಲ್ಸ್ ಈಸ್. ಸೊ ಸಸೆಪ್ಟಿಬಿಲಿಟಿ ಕೇಳಿದ್ದಾರೆ. ಸೊ ಸಸೆಪ್ಟಿಬಿಲಿಟಿ ಕೇಳಿರೋದ್ರಿಂದ P/E ನಮಗೆ ಫಾರ್ಮುಲಾ ಗೊತ್ತು. ಬಟ್ ಇಲ್ಲಿ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ. ಸೊ ನಾನು ಡೈಪೋಲ್ ಮೂಮೆಂಟ್ಗೆ 0.2 × 10⁻⁶ n ನಂಬರ್ ಕೊಟ್ಟಿರೋದ್ರಿಂದ 100 ಚೂಸ್ ಮಾಡ್ತೀನಿ. ಜೊತೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4 ಇಂಟು ನಮಗೆ ಸೆಂಟಿಮೀಟರ್ಸ್ ಫಾರ್ಮಲ್ಲೂ ಕೊಟ್ಟಿದ್ದಾನೆ. ಸೊ r² ಎಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ -4 ಇಂಟು and one more thing we will consider about the 10⁻² about the centimeter only. 4 into 10⁻⁴. So 4 into 10⁻⁴ ಇರುತ್ತದು. So this will be the format. So 2 2s are 2 5s are 2 1s are 2.1. So 5 obviously ನಮಗೆ 5 ಅಲ್ಲೇ ಬರುತ್ತೆ ಆನ್ಸರು. So that will be the option B only. So check ಮಾಡಿ ಅದನ್ನು. Okay, a capacitor of capacitance 5 microfarad is charged by a battery of EMF 10 volt. At an instant of time, the potential difference across the capacitors is 4 volt and the time rate of change of potential difference across the capacitor is 0.6 volt per second. Then the time rate at which energy is stored the capacitor at the instant is. So ಅವರು ರೇಟ್ ಕೇಳ್ತಿದ್ದಾರೆ. ನಮ್ಗೆ ಎನರ್ಜಿ ಗೊತ್ತಿದೆ, ಬಟ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ರೇಟ್ du/dt ಓನ್ಲಿ. ಸೊ u is equal to half CV² ನಮಗೆ ಗೊತ್ತು, ಬಟ್ du/dtನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಆಫ್ ಹಂಗೆ ಇಟ್ಕೊಳ್ಳೋಣ, ಸಿ ಹಂಗೆ ಇಟ್ಕೊಳ್ಳೋಣ, ಬಿಕಾಸ್ ಕೆಪಾಸಿಟೆನ್ಸ್ ಇಸ್ ನಾಟ್ ಚೇಂಜಿಂಗ್. ಐ ಥಿಂಕ್ ಎಸ್, ಕೆಪಾಸಿಟೆನ್ಸ್ ಇಸ್ ನಾಟ್ ಚೇಂಜಿಂಗ್ ಬಟ್ ವೋಲ್ಟೇಜ್ ಈಸ್ ಚೇಂಜಿಂಗ್. ಸೊ 2v dv/dt ದಿಸ್ ಇಸ್ ಆಫ್ ಇಂಟಿಗ್ರಲ್, ಮೀನ್ಸ್ ಆಫ್ ಮೀನ್ಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. So 2 will get cancelled. du/dt only they are asking. C we need to calculate 5 into 10⁻⁶ into dv/dt, change in voltage 10⁻⁴, that will be the 6 only. What about potential difference across the capacitor is volt per second, then the time rate at which the energy. So they are giving a 0.6 only directly. So this is the 0.6 rate. So what is the answer? So 5 6 are 30. So 33 only. So 3 micro. Nodi. A potential difference at a point A is -3 and that of another point B is 5 volt. What is the work done in carrying a charge of 5 millicoulomb from B to A? Charge carry ಮಾಡ್ತಿರೋದು. So charge carry ಮಾಡ್ತಿದ್ರೆ potential difference obviously. So that is the Q into delta V only. What is the Q? So 5 into 10⁻³ into voltage, change in voltage we will consider. So final minus initial. So 8 only. So 8 5s are 40 into 10⁻³ So this one will be the 0.04 only, 0.04. So illi minus irutte. So this is the minus only. In all the things it is minus only. So obviously it is minus. Okay. So charges are uniformly spread on the surface of a conducting sphere. The electric field from the center of sphere to a point outside the sphere varies with distance or from the center as. So ಇದು ವೋಲ್ಟೇಜ್ಗೆ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಅಂತ ಏನು ತೊಗೊತಿದ್ವಿ, ವಿ ಆರ್ ಕನ್ಸಿಡರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಓನ್ಲಿ. ಸೊ ಆರ್ಗೆ ಯಾವ ರೀತಿ ವೇರಿ ಆಗ್ತಿದೆ ಅಂತ ಯೂಶಲಿ ಗ್ರಾಫ್ ಯಾವುದಾದ್ರೂ ಒಂದು ಫಾರ್ಮ್ ಕೇಳ್ತಾನೆ ಇರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಕಂಡಕ್ಟಿಂಗ್ ಫಾರ್ಮ್ ಅಂತ ತೊಗೊಂಡಾಗ 1 ಆಗಿರುತ್ತೆ, ನಾನ್ ಕಂಡಕ್ಟಿಂಗ್ಗೆ ಈ ಫಾರ್ಮಲ್ಲಿ ಬಂದಿರುತ್ತೆ. ಹುಷಾರಾಗಿ ನೆನ್ಪಿಟ್ಕೊಂಡಿರಿ, ಕಂಡಕ್ಟಿಂಗ್ ಫಾರ್ಮ್ಗೆ ಫಸ್ಟ್ 1 ಆಗಿರುತ್ತೆ ಅಲ್ವಾ. ಕಂಡಕ್ಟಿಂಗ್ ಸ್ಪಿಯರೇ ಕೊಟ್ಟಿದ್ದಾರೆ ಫಸ್ಟ್ 1, ನಾನ್ ಕಂಡಕ್ಟಿಂಗ್ ಇಲ್ಲಿ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿ. ಓಕೆ, ಸೇಮ್ ಕ್ವಶನ್ ಓನ್ಲಿ ಹ್ಯಾವ್ ಕನ್ಸಿಡರ್ಡ್ ಅಗೇನ್. ಓಕೆ, ಸೊ ಡೈಪೋಲ್ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದೀವಿ PE ಸೈನ್ ಕಾಸ್ಟ್ ಥೀಟಾ, PE ಕಾಸ್ಟ್ ಥೀಟಾ. ಸೊ ಟಾರ್ಕ್ಗೆ ಟೌ ಈಸ್ ಈಕ್ವಲ್ ಟು PE ಸೈನ್ ಥೀಟಾ ಆಗಿರುತ್ತೆ, PE ಕಾಸ್ಟ್ ಥೀಟಾ ಆಗಿರುತ್ತೆ. ಮ್ಯಾಚ್ ಕಾಲಮ್ 1 and 2. ಇಲ್ಲಿ ಕಾಸ್ಟ್ ಥೀಟಾಗೆ ವ್ಯಾಲ್ಯೂಸ್ ಅಪ್ಲೈ ಮಾಡ್ಕೊತ ಹೋಗಬೇಕು. ಕಾಸ್ 180, ಸೊ -1/2ನೇನಾ, 180 + 0 ಅಂದಾಗ 1 ಓನ್ಲಿ, -1 ಆಗಿರುತ್ತೆ. ಸೊ -1 ಪ್ಲಸ್ ಓನ್ಲಿ ಪ್ಲಸ್ PE. ಸೊ 2ನಾ, ಆಪ್ಷನ್ 2ನಾ. ಓಕೆ, 90ಗೆ ಚೆಕ್ ಮಾಡೋಣ, 120ಗೂ ಚೆಕ್ ಮಾಡ್ಬೋದು, ಬಟ್ 90ಗೆ ಚೆಕ್ ಮಾಡೋಣ. ಕಾಸ್ 90 1 ಓನ್ಲಿ, ಕಾಸ್ 90 1 ಓನ್ಲಿ, 1 0. ಸೊ ದಟ್ ಈಸ್ 0 ವಿಲ್ ಬಿ 4 ಓನ್ಲಿ. ಸಿಗೆ 4 ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಆಪ್ಷನ್ 3ನೇನಾ, ಆಪ್ಷನ್ 3. ಇಲ್ಲೂ 2 ಇದೆ, ಸೊ ಇಲ್ಲೂ 4 ಇದೆ. ಆಪ್ಷನ್ ಬಿ ಕೂಡ ಚೆಕ್ ಮಾಡಿ. ಕಾಸ್ 120ಗೆ ಕಾಸ್ 120 -1/2 ಮೈನಸ್ ವಿಲ್ ಬಿ ಪ್ಲಸ್ ಓನ್ಲಿ. ಸಿಗೆ 3 ಆಗಿರುತ್ತೆ, ಸಿ ಅಂತೀನಿ, ಬಿಗೆ 3 ಆಗಿರುತ್ತೆ, ಬಿಗೆ 3. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಸೊ ಚೆಕ್ ಮಾಡಿ, 3 ಚೆಕ್ ಮಾಡಬೇಕಾಗಿರುತ್ತೆ, 2 ಚೆಕ್ ಮಾಡಿದ್ರೆ ಆಗೋದಿಲ್ಲ. ಸೊ 3 ಚೆಕ್ ಮಾಡಬೇಕು.
ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ? ಯಾವುದು ನಿಜ ಅಲ್ಲ. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ನಾಟ್ ಝೀರೋ. ಆ್ಯಕ್ಚುಲಿ ಝೀರೋ ಅದು. ನೋಡೋಣ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ದಿ ಸರ್ಫೇಸಸ್ ವೇರ್ ದ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್. ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಹೌದು, ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಿಡಿಸ್ಟೆಂಟ್ ಫ್ರಮ್ ಈಚ್ ಅದರ್. ಒನ್ ಮೋರ್ ಥಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಆ್ಯನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಆಬ್ವಿಯಸ್ಲಿ ಆಲ್ರೆಡಿ ಆನ್ಸರ್ ಬಂದಿದೆ. ಆಪ್ಷನ್ 1 ಇದು ಆ್ಯಕ್ಚುಲಿ ಝೀರೋ ಆಗಿರುತ್ತೆ ವರ್ಕ್ ಡನ್ನು. ಸೊ ನೆಕ್ಸ್ಟ್, ಓಕೆ. ಸೊ ಮಕ್ಕಳೇ, ಈ ಸೆಕೆಂಡ್ ಚಾಪ್ಟ್ರಲ್ಲಿ ಸ್ವಲ್ಪ ತುಂಬ ಡೆಪ್ತಲ್ಲೇ ಹೋಗ್ತಿರಬೇಕು. ಪ್ರಾಬ್ಲಮ್ಸ್ ತುಂಬಾ ಸಾಲ್ವ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸೋಣ. ಥ್ಯಾಂಕ್ ಯು ಮಕ್ಕಳೇ. ನಾನು ನಿಮ್ಮ ಲೋಕೇಶ್. ಈ ಸೆಷನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋ ಮುಖಾಂತರ ಲೈಕ್ ಮಾಡಿ. ಕಮೆಂಟಲ್ಲಿ ಯಾವುದಾದ್ರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಇನ್ನೊಂದು ಸಲ ಆದಷ್ಟು ಹೇಳ್ತಾ ಇದ್ದೀನಿ, ಕ್ವಶನ್ನ ಪದೇ ಪದೇ ಓದಿ. ಪದೇ ಪದೇ ಓದಾಗಲೇ ಕ್ಲಾರಿಟಿ ಸಿಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.